ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ಬಕ್ಕೇಶ್ ಅವರ ಒಂದು ಮ್ಯೂಸಿಕ್ ಡೈರೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ಹೈಪನ್ನು ಮಾಡ್ತಿದೆ. ಆ ದೂರ ತೀರಯಾನ ಆ ಒಂದು ಟೈಟಲ್ ಸಾಂಗ್ ಅಂತೂ ಹೈ ಪಿಚ್ ಅದು ಬರಬೇಕಾದ್ರೆ ಎಲ್ಲಿ ಕ್ಯಾರಿ ಆಗಬೇಕು ಮತ್ತೆ ಎಲ್ಲಿ ಇಳಿಬೇಕು ಅನ್ನುವಂಥದ್ದು ಸಿಕ್ಕಾಪಟ್ಟೆ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡಿದೆ. ಎಷ್ಟೋ ಜನರ ಒಂದು ಟ್ರಾವೆಲಿಂಗ್ಗೆ ಆ ಒಂದು ಸಾಂಗ್ ತುಂಬಾನೇ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಸೊ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಸಾಂಗ್ಸ್ ಇದೆ? ಐ ಥಿಂಕ್ ಅರೌಂಡ್ 6 ಸಾಂಗ್ಸ್ ಸಿನಿಮಾದಲ್ಲಿ. ನಾವು ಇನ್ನೂ ಕೇಳಿಲ್ಲ ಎಲ್ಲದು, ಕಂಪ್ಲೀಟ್ ವರ್ಷನ್ ಪೂರ್ತಿ ಕೇಳಿಲ್ಲ. ಕೆಲವೊಂದು ಆಫ್ ಕೋರ್ಸ್ ಟೈಟಲ್ ಸಾಂಗ್ ಮತ್ತೆ ಇದೇನಿದು ಸೂಚನೆ ಅದನ್ನ ಎರಡನ್ನೂ ಕೇಳಿದೀವಿ. ಅದನ್ನ ಬಿಟ್ಟು ಇನ್ನೂ ಬೇರೆ ಸಾಂಗ್ಸ್ ಅನ್ನ ನಾವು ಕೇಳಬೇಕು. ಅಂದ್ರೆ ಫೈನಲ್ ಆಗಿ ಅದೊಂದು ಆ ಮಜಾನೇ ಬೇರೆ ಅಲ್ಲ. ಸೊ ಇನ್ನೂ ಕೇಳೋದು ಬಾಕಿ ಇದೆ. ಬಟ್ ಸಾಂಗ್ಸ್ ಅಂತ ಹೇಳಿದಾಗ ಐ ಥಿಂಕ್ ಮನ್ಸೋರೆ ಜೊತೆಗೆ ಬರ್ದಿರೋರು ಜೊತೆಗೆ ಬಕ್ಕೇಶು ಎಲ್ರೂ ಒಂದು ಕಡೆಯಿಂದ ವರ್ಕೋಹಾಲಿಕ್ಸ್ ಅಂತ ಹೇಳ್ಬೋದು. ವರ್ಕೋಹಾಲಿಕ್ ಅಂತ ಹೇಳೋದಕ್ಕಿಂತ ಐ ಥಿಂಕ್ ಅವ್ರು ಮಾಡ್ತಿರೋ ಒಂದು ಕೆಲಸ ತುಂಬ ಅಂದರೆ ತುಂಬ ಇಷ್ಟ. ವಿಚ್ ಮೀನ್ಸ್ ಅವರು ಅದಕ್ಕೆ ಪೂರ್ತಿ ಕೊಡ್ತಾರೆ, ಟೈಮ್ ಕೊಡ್ತಾರೆ, ಪ್ರೆಸೆನ್ಸ್ ಕೊಡ್ತಾರೆ. ಆ ಮೊಮೆಂಟಲ್ಲಿ ಅಲ್ಲಿ ಇದ್ಕೊಂಡು ಬೇರೆ ಏನೋ ಯೋಚನೆ ಮಾಡೋ ಥರ ಯಾರೂ ಇಲ್ಲ. ಸೊ ಹಾಗಾಗಿ ಐ ಥಿಂಕ್ ತುಂಬ ಡೆಡಿಕೇಟೆಡ್ ಆಗಿ ಟೈಮ್ ತಗೊಂಡು ಅದಕ್ಕೆ ಹೀಗೆ ಇರಬೇಕು ಅಂದರೆ ಅದನ್ನು ಹಾಗೆ ಮಾಡೋದು, ಅದನ್ನ ಹುಡ್ಕೋದು, ಆ ವರ್ಡ್ಸ್ ಆಗಿರಲಿ, ಆ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿರಲಿ, ನೋಟ್ಸ್ ಆಗಿರಲಿ, ಜೊತೆಗೆ ವೈಲಿನ್ ಆ್ಯಂಡ್ ಫ್ಲೂಟ್ ಆಲ್ರೆಡಿ ಇದೆ ಆಸ್ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್. ಸೊ ಅದನ್ನು ಹಿಡ್ಕೊಂಡು ಅದ್ರ ಮುಖಾಂತರನೂ ಒಂದು ಕಥೆ ಸಾಂಗ್ ಅಲ್ಲಿ ಹೇಳಬೇಕು, ಅದು ಕ್ಯಾರೆಕ್ಟರ್ಸ್ಗೂ ಸೂಟ್ ಆಗಬೇಕು, ಕಥೆಗೂ ಸೂಟ್ ಆಗಬೇಕು. ಸೊ ಇವೆಲ್ಲ ಕೆಲಸ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾನೇ ಡೆಡಿಕೇಶನ್ ಇರಬೇಕು. ಸೊ ಬಕ್ಕೇಶ್ ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟವಾದವರು. ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಫಸ್ಟ್ ಟೈಮ್ ನಾವು ಕೇಳಿದಾಗ್ಲೂ ಎಲ್ಲ ಹಾಡುಗಳು ಬಕ್ಕೇಶ್ ಅವ್ರ ವಾಯ್ಸಲ್ಲೇ ಅನ್ಸುತ್ತೆ ನಾವು ಕೇಳಿದ್ದು. ಅಂಡ್ ಅವಾಗ್ಲೇನೆ ವಿ ವರ್ ಸೋ ಹ್ಯಾಪಿ ವಿತ್ ದ ಸಾಂಗ್ಸ್. ಎಷ್ಟು ಚೆನ್ನಾಗಿ ಹಾಡ್ತೀರಿ, ಯಾರಿದು ಹಾಡಿರೋದು? ಅಂಡ್ ಬಕ್ಕೇಶ್ ಅಂತ ಕೇಳೋದು, ಓ ಸೂಪರ್, ತುಂಬ ಚೆನ್ನಾಗಿತ್ತು ಕೇಳೋದಕ್ಕೆ. ಆ ಮೂಡು, ಆ ಫೀಲಿಂಗು, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ನಾವಿಬ್ರು ಆ ಸಾಂಗ್ಸ್ಗೆ ಆ ಸಾಂಗ್ ಅಲ್ಲಿ ಇರ್ತೀವಿ ವಿಜುವಲ್ಸ್ ಬಂದಾಗ. ಸೊ ದಟ್ಸ್ ಐ ಆಮ್ ವೆರಿ ಹ್ಯಾಪಿ ದಟ್ ಮೈ ಫೇಸ್ ಇಸ್ ದೇರ್ ಇನ್ ದ ಸಾಂಗ್ಸ್. ಸೊ ಇಬ್ಬರಲ್ಲಿ ಈ ಒಂದು ಸಾಂಗ್ನ ಯಾರು ಕಾಲರ್ ಟ್ಯೂನ್ ಅಥವಾ ರಿಂಗ್ ಟೋನ್ ಆಗಿ ಇಟ್ಕೊಂಡಿದ್ದೀರಾ? ಐ ಥಿಂಕ್ ಇನ್ನು ನಾನು ಹಾಕಿಲ್ಲ, ಇಟ್ಸ್ ರಿಲೀಸ್ ಆಗುವ. ಬಟ್ ಪ್ರತಿದಿನ ಎದ್ದ ತಕ್ಷಣ ಅಂತೂ ಕೇಳ್ತೀವಿ ಸುಪ್ರಭಾತದ ಬದಲು. ನಿಜ, ಅಟ್ಲೀಸ್ಟ್ ಲಿರಿಕ್ಸ್ ಕಲಿಬೇಕು ಅನ್ನೋದೊಂದು ಇದೆ ನನಗೆ. ಸೊ ಅದಕ್ಕೋಸ್ಕರನಾದ್ರು ಕೇಳಿಸ್ಕೊಳ್ತೀವಿ. ಈಗ ಟ್ರಾವೆಲಿಂಗ್ ಲವ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಅಲ್ಲಿ ಶೂಟಿಂಗ್ ಲೊಕೇಶನ್ಸ್ ತುಂಬಾ ಜನ ಬರ್ತಾ ಇರ್ತಾರೆ. ಒಂದೊಂದು ಲೊಕೇಶನ್ ಅಲ್ಲೂ ಹೊಸಬರು ಬರ್ತಾ ಇರ್ತಾರೆ, ಹೊಸ ಪರಿಚಯಗಳಾಗ್ತಾ ಇರ್ತದೆ. ನೀವು ಹೇಳ್ತೀರಾ ಟ್ರೈಲರ್ ಅಲ್ಲಿ ಹೊಸ ಜನ, ಹೊಸ ಪರಿಚಯ, ಹೊಸ ಎಕ್ಸ್ಪೀರಿಯನ್ಸ್ ಅಂತ. ಆತರ ಮಾಡಿದಾಗ್ಲೇ ಅವ ಒಂದಷ್ಟು ಲೈಫ್ಗೇನು ನಾನು ಮರ್ತೋಗ್ಬಿಟ್ಟಿನಿ ಅಷ್ಟೇ ಗೊತ್ತಿರುವಂಥದ್ದು ನನಗೆ. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಈ ಒಂದು ದೂರ ತೀರಯಾನ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಕೊಡುತ್ತೆ ಅಂತಂದ್ರೆ ತಪ್ಪಾಗಲ್ಲ. ಸೊ ಆ ಲವ್ ಕಾನ್ಸೆಪ್ಟ್ ಈ ಹಿಂದಿನ ಸಿನಿಮಾಗಳಿಗೂ ಈಗಾಗಲೇ ಸಾಕಷ್ಟು ಲವ್ ಕಾನ್ಸೆಪ್ಟ್ ಇರುವಂತ ಸಿನಿಮಾಗಳು ಬಂದಿದೆ ಸ್ಯಾಂಡಲ್ವುಡ್. ಆ ಸಿನಿಮಾಗಳಿಗೂ ಈ ಸಿನಿಮಾಗೂ ಏನ್ ಡಿಫ್ರೆನ್ಸಸ್ ಇದೆ ಅಂತ? ಐ ಥಿಂಕ್ ಒನ್ ಆಫ್ ದ ಮೇನ್ ಡಿಫ್ರೆನ್ಸ್ ನಾವು ಆಲ್ರೆಡಿ ಮಾತಾಡಿದ್ವಿ. ನೀವು ಕೇಳಿದ್ರಿ ವಿಲ್ಲನ್ ಯಾರು ಅಂತ. ಅಂಡ್ ವಿಲ್ಲನ್ ಬೇರೆ ಯಾರು ಇಲ್ಲ. ಐ ಥಿಂಕ್ ಆ ಸರ್ಕಮ್ಸ್ಟಾನ್ಸಸ್ ವಿಲ್ಲನ್ ಅಂತ ಹೇಳಿದೆ. ಐ ಥಿಂಕ್ ಅದು ಒಂದು ಡೆಫಿನೆಟ್ಲಿ ಹೊಸ ಕಾನ್ಸೆಪ್ಟ್ ತರ ಅಲ್ಲ, ಬಟ್ ಹೊಸತನ ಇದೆ ಅದರ ವಿಷಯವಾಗಿ. ಈ ಸಿನಿಮಾದಲ್ಲಿ ಟ್ರಾವೆಲಿಂಗ್ ಲೊಕೇಶನ್ ಸುಮಾರಿದೆ. ಅಂಡ್ ಜನರಿಗೆ ಇಷ್ಟ ಆಗೋ ಹಾಗೆ, ಕಥೆಗೆ ಸೂಟ್ ಆಗೋ ಹಾಗೆ, ಕ್ಯಾರೆಕ್ಟರ್ಸ್ಗೆ ಸೂಟ್ ಆಗೋ ಹಾಗೆ, ಸಾಂಗ್ಸ್ಗೆ ಸೂಟ್ ಆಗೋ ಹಾಗೆ ಎಲ್ಲದನ್ನು ಡೆಡಿಕೇಟೆಡ್ ಆಗಿ, ಸೆನ್ಸಿಟಿವ್ ಆಗಿ ಚೂಸ್ ಮಾಡಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಐ ಥಿಂಕ್ ಜನರಿಗೆ ಇಷ್ಟ ಆಗತ್ತೆ. ಟ್ರೈಲರ್ ಎಲ್ಲ ನೋಡ್ಬೇಕಾದ್ರೆ ಲವರ್ಸ್ ಮಧ್ಯೆ ಬರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಎಲ್ಲೋ ಒಂದ್ ಕಡೆ ಸಂಬಂಧಗಳ ಹಾಳಾಗುತ್ತೆ, ಆ ಲವ್ ಬ್ರೇಕಪ್ ಆಗುತ್ತೆ. ಸೊ ಅದನ್ನೇ ತೋರಿಸಿದಾರ ಅಂತ ನಿಮಗೆ ಅನಿಸ್ತಿದ್ಯಾ? ಅದು ನೀವು ರೆಡಿ ಇಲ್ಲ, ಅದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು ಅಂತ ಹೇಳ್ತಿದ್ದೀರಾ? ಇಲ್ಲ, ಡೆಫಿನೆಟ್ಲಿ ಪ್ರೀತಿ ಬಗ್ಗೆ, ಡೆಫಿನೆಟ್ಲಿ ಇಬ್ರು ನಡುವೆ ಆಗುವಂತ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ ಬಗ್ಗೆನೆ, ಅವರ ಒಂದು ಪರ್ಸನಾಲಿಟಿ ಇರ್ಬೋದು, ಚಾಯ್ಸಸ್ ಇರ್ಬೋದು, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನಮ್ಮ ಪ್ರೀತಿ ಒಂದಾಗಿರ್ಬೋದು, ಇನ್ನೊಬ್ರು ಇಫ್ ದೇರ್ಸ್ ಅನದರ್ ಪಾರ್ಟ್ನರ್, ದೇರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸೇಮ್ ರಿಲೇಶನ್ಶಿಪ್ ತುಂಬಾ ವ್ಯತ್ಯಾಸ ಇರ್ಬೋದು ಅದು ಎರಡರಲ್ಲಿ. ಸೊ ಈ ಒಂದು ಕೆಲವೊಂದು ವಿಷಯಗಳನ್ನ ಡೆಫಿನೆಟ್ ಆಗಿ ನಾವು ಯೂಸ್ ಮಾಡಿಕೊಂಡು ಅದನ್ನ ತೋರಿಸ್ತಿದೀವಿ. ಅಂದ್ರೆ ಈಗಿನ ಕಾಲದಲ್ಲಿ ಏನ್ ನಾವು IT ವರ್ಕರ್ಸ್ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಅಂದ್ರೆ ಅವ್ರದ್ರಲ್ಲಿ ನಾವು ಜಾಸ್ತಿ ನೋಡ್ಬೋದು ಈ ತರ ಒಂದು ರಿಲೇಶನ್ಶಿಪ್ಸ್ ಅಂತ ಹೇಳ್ಬೋದು. ಸೊ ಅವರಿಗೆ ಇದು ತುಂಬಾ ರಿಲೇಟ್ ಆಗುತ್ತೆ ಈ ಸಿನಿಮಾ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.